ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿದ್ದೀನಿ ಅಂದರೆ ನಮ್ಮ ದೊಡ್ಡಮ್ಮವ್ರ ಮನೇಲಿದ್ದೆ. ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಮಹಾಲಯ ಅಮಾವಾಸ್ಯೆ ಇತ್ತಲ್ವ, ಅದಕ್ಕೋಸ್ಕರ. ನಾಳೆ ಮಾಡೋರೆಲ್ಲ ನಾಳೆ ಮಾಡ್ತಾರೆ, ಇವತ್ತು ಸ್ವಲ್ಪ ಜನ ಮಾಡ್ತಾಯಿದ್ರು. ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಮ್ಮಮ್ಮನ ಮನೆದು ಹಾಕ್ತೀನಿ. ಇವತ್ತು ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದಿದೆ, ಅದಕ್ಕೆ ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂದ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೆ. ಇವರೆಲ್ಲ ನಮ್ಮನೆ ಪುಟಾಣಿಗಳು, ಹೊಸಿ ಜನ ಇಲ್ಲ. ಇವಳು ನಮ್ಮ ಅಕ್ಕ, ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮವೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ದೊಡ್ಡಮ್ಮನ ಮಗ. ಇದ್ಯಾವ ಊರು ಅಂತ ಅಂದರೆ ಕಿರಂಗೂರು. ಎಲ್ಲಿ ಬರುತ್ತೆ ಅಂದರೆ ಕೊಪ್ಪ ಹತ್ರ ಬರೋದು. ನಾವು ಬರೋದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು, ಯಾಕಂದರೆ 5:30 ಆಗಿತ್ತು ಅನಿಸುತ್ತೆ ಮೋಸ್ಟ್ಲಿ. ಬಂದ್ವಿ, ಎಲ್ಲ ಪೂಜೆ ಎಲ್ಲ ಆಗ್ತಾನೆ ಸ್ಟಾರ್ಟ್ ಮಾಡ್ತಾಯಿದ್ರು. ಇವ್ರಿಗೇ ನಾವು ಎಡೆ ಇಕ್ತಾ ಇರೋದು, ಯಾಕಂದರೆ ನಮ್ಮ ದೊಡ್ಡಮ್ಮವರ ಅತ್ತೆ ಮಾವ ಅಂತೆ, ಅದಕ್ಕೋಸ್ಕರ ಇವ್ರಿಗೆ ಎಡೆ ಇಕ್ತಾ ಇರೋದು. ಎಡೆ ಎಲ್ಲ ಕೈ ಮುಗ್ದು ಎಲ್ಲ ಆದಮೇಲೆ ಕದ ಹೊಚ್ಕೊಂಡು ಬಾಕ್ಲು ಹಾಕ್ಕೊಂಡು ಸ್ವಲ್ಪ ಈಚೆ ಹೋಗ್ತಾರೆ. ಯಾಕಂದರೆ ಇಲ್ಲಿನ ಪದ್ಧತಿ ಹಾಗೇ, ಇಲ್ಲಿನ ಪದ್ಧತಿ ಅಂತಲ್ಲ, ಎಲ್ಲ ಕಡೆನೂ ಹಾಗೇ ಅಲ್ವಾ, ಅದಕ್ಕೋಸ್ಕರ. ಎಲ್ಲ ಆದಮೇಲೆ ಇನ್ನೇನು ಊಟ ಮಾಡಿ ಎಲ್ಲ ಊಟಕ್ಕೆ ಫಸ್ಟ್ ಚಿಕ್ಕ ಮಕ್ಳನ್ನೆಲ್ಲ ಊಟಕ್ಕೆ ಕುಣಿಸ್ಬಿಟ್ಟಿದ್ವಿ. ಅವರೆಲ್ಲ ಏಕ ಸಾಲಿಗೆ ಊಟ ಮಾಡ್ತಾಯಿದ್ರು, ತೀಟೆ ಮಾಡ್ತಾಯಿದ್ರು. ಎಲ್ಲರೂ ಊಟ ಎಲ್ಲ ಮಾಡಿಸಿ ಮನಗ್ಸೋಣ ಅಂದ್ಬಿಟ್ಟು ಎಲ್ಲರೂ ಮೇಲೆ ಕರ್ಕೊಂಡೋಗಿ ಟೆರೆಸ್ ಮೇಲೆ ಚಾಪೆ ಹಾಕ್ಬಿಟ್ಟು ಮನಗ್ಸೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಎಲ್ಲ ಸಾಲಿಗೆ ಹೋಗ್ತಾಯಿದ್ರು. ಇನ್ನು ಈ ಕಡೆ ನೋಡಿದ್ರೆ ನಮ್ಮಮ್ಮ ಊರಿಗೆ ಹೋಗ್ತೀನಿ ಅಂತ ಊರಿಗೆ ಹೋಗ್ತಾಯಿದ್ರು. ಅದು ಚಾರ್ಜಿಂಗ್ ಗಾಡಿ ಬೇರೆ ಅಲ್ವಾ, ಸ್ಟಾರ್ಟೇ ಆಗೋದು ಗೊತ್ತಾಗ್ತಿರ್ಲಿಲ್ಲ. ಅದನ್ನು ಸ್ವಲ್ಪ ರೆಡಿ ಮಾಡ್ತಾಯಿದ್ವಿ. ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಹರಟೆ ಹೊರಡ್ತಾಯಿದ್ವಿ. ಇವತ್ತಿನ ವಿಡಿಯೋ ಯಾರಿಗಿಷ್ಟ ಆಯಿತೋ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.